ಒಂದು ತಿಂಗಳ ಮಗುವನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತ ಮಗುವಿನ ಚಿಕ್ಕಪ್ಪ ಅರವಿಂದ್, ಅಜ್ಜ ಚಿತ್ರಾಜು ಇಬ್ಬರನ್ನ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸರು ಇಬ್ಬರನ್ನ ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆಗಳು ನಡೆಸ್ತಾ ಇದ್ದಾರೆ. ಮಗುವಿನ ತಂದೆ ಕಾರ್ತಿಕ್, ಚಿಕ್ಕಪ್ಪ ಅರವಿಂದ್ ಮಧ್ಯೆ ಜಗಳ ಆಗಿತ್ತು. ಅರವಿಂದನ್ನೇ ಸಪೋರ್ಟ್ ಮಾಡ್ತಾ ಇದ್ದ ತಂದೆ ಚಿತ್ರಾಜು ಕಾರ್ತಿಕ್ ಜೊತೆ ಹಣಕಾಸಿನ ವಿಚಾರಕ್ಕೂ ಕೂಡ ಜಗಳ ಆಗ್ತಾ ಇತ್ತು. ಈ ದ್ವೇಷದ ಹಿನ್ನೆಲೆಯಲ್ಲಿ ಪುಟಾಣಿ ಮಗುವನ್ನ ಹತ್ಯೆ ಮಾಡಿರುವ ಆರೋಪ ಇಲ್ಲಿ ಮಾಡಲಾಗ್ತಾ ಇದೆ. ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ, ನಾಪತ್ತೆಯಾಗಿತ್ತು ಒಂದು ತಿಂಗಳ ಹಸುಗೂಸು ಎಳೆ ಮಗು ನಾಪತ್ತೆಯಾಗಿತ್ತು. ಬಳಿಕ ಶವವಾಗಿ ಪತ್ತೆಯಾಗಿತ್ತು. ಮನೆಯ ಮಂಚದ ಕೆಳಗೆ ಶವವಾಗಿ ಒಂದು ತಿಂಗಳ ಮಗುವಿನ ಮೃತದೇಹ ಸಿಕ್ಕಿತ್ತು. ಬೆಂಗಳೂರಿನ ವಿವೇಕನಗರದಲ್ಲಿ ಡಿಸೆಂಬರ್ 21ನೇ ತಾರೀಕು ನಡೆದಿತ್ತು ಈ ಆಘಾತಕಾರಿ ಘಟನೆ. ಒಂದು ತಿಂಗಳ ಹಿಂದೆ ಕಾರ್ತಿಕ್ ದಂಪತಿಗೆ ಅವಳಿ ಮಕ್ಕಳ ಜನನ ಆಗಿತ್ತು. ಡಿಸೆಂಬರ್ 21ರ ರಾತ್ರಿ ಮಗು ಜ್ವರದಿಂದ ಬಳಲ್ತಾ ಇತ್ತು. ಮನೆಯಲ್ಲಿ ಮಗು ಮಲಗಿಸಿ ಔಷಧ ತರೋಕೆ ತೆರಳಿದ್ರು ಕಾರ್ತಿಕ್. ಮತ್ತೊಂದು ಮಗು ಅಳ್ತಾ ಇದ್ದ ಹಿನ್ನೆಲೆಯಲ್ಲಿ ಸಮಾಧಾನ ಮಾಡ್ತಾ ಇದ್ರು ತಾಯಿ. ಕಾರ್ತಿಕ್ ವಾಪಸ್ ಬರೋದ್ರೊಳಗೆ ಮನೆಯಲ್ಲಿದ್ದ ಮಗು ನಾಪತ್ತೆಯಾಗಿತ್ತು. ಈ ಬಗ್ಗೆ ಅಶೋಕನಗರ ಠಾಣೆಗೆ ಮಾಹಿತಿ ನೀಡಿ ಹುಡುಕಾಟವನ್ನ ಮಾಡಲಾಗಿತ್ತು. ಮಗುವಿಗಾಗಿ ಇಡೀ ಏರಿಯಾವನ್ನ ಹುಡುಕಾಡಿದ್ರು ಕಾರ್ತಿಕ್. ಬಳಿಕ ಎಲ್ಲೂ ಸಿಗದ ಹಿನ್ನೆಲೆಯಲ್ಲಿ ಮನೆಯಲ್ಲೂ ಕೂಡ ಹುಡುಕಾಡಿದ್ರು. ಈ ವೇಳೆ ಟವಲ್ನಲ್ಲಿ ಸುತ್ತಿಟ್ಟ ಸ್ಥಿತಿಯಲ್ಲಿ ಮಗುವಿನ ಶವ ಪತ್ತೆಯಾಗಿತ್ತು. ಬೆಡ್ ಕೆಳಗಡೆ ಮಗುವಿನ ಶವ ಪತ್ತೆಯಾಗಿತ್ತು. ಒಂದು ತಿಂಗಳ ಹಸುಗೂಸಿನ ಮೃತದೇಹ ಪತ್ತೆಯಾಗಿತ್ತು. ಕಾರ್ತಿಕ್ ಸೋದರ ಹಾಗೂ ತಂದೆಯ ವಿರುದ್ಧ ಮಗು ಹತ್ಯೆ ಆರೋಪವನ್ನು ಈಗ ಮಾಡಲಾಗ್ತಾ ಇದೆ. ಅಶೋಕನಗರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಅತ್ಯಂತ ಆಘಾತಕಾರಿ ಟ್ವಿಸ್ಟ್ ಇಲ್ಲಿ ಸಿಗ್ತಾ ಇದೆ. ಮಗು ನಾಪತ್ತೆ ಮತ್ತು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ ಈತನ ಸಹೋದರ ಮತ್ತು ತಂದೆನೇ ಮಗುವನ್ನ ಕೊಂದಿರೋದು ಅನ್ನುವಂತಹ ಒಂದು ಆರೋಪವನ್ನು ಮಾಡಲಾಗ್ತಾ ಇದೆ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಗೌತಮ್? ಖಂಡಿತವಾಗ್ಲೂ ಕೂಡ ಅಮರ್ ಪ್ರಸಾದ್, ಏನು ನಾಪತ್ತೆಯಾಗಿದ್ದಂತಹ ಒಂದು ತಿಂಗಳ ಹಸುಗೂಸು 1 ಗಂಟೆ ಅವಧಿಯೊಳಗಾಗಿ ಮಂಚದ ಕೆಳಗಡೆ ಶವವಾಗಿ ಪತ್ತೆಯಾಗಿರುವಂತಹ ಘಟನೆ ವಿವೇಕ್ ನಗರದಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಕಳೆದ 21ರ ಸಂಜೆ ಸುಮಾರು ಬೆಳಕಿಗೆ ಬಂದಿರುವಂತಹ ಪ್ರಕರಣ ಇದು. ಏನು ಕಾರ್ತಿಕ್ ಎನ್ನುವಂತಹ ಏನು ವ್ಯಕ್ತಿಯ ಆ ಮಗು ಕೂಡ ಆಗಿದ್ದು, ಏನು ಕಾರ್ತಿಕ್ ಎನ್ನುವನು ಕಳೆದ 2 ವರ್ಷದ ಹಿಂದೆ ಕ್ರಿಶ್ಚಿಯನ್ ಸಂಪ್ರದಾಯದ ಯುವತಿಯನ್ನ ಮದುವೆ ಆಗಿದ್ಲು. ಆ ನಂತರದಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯಂತೆ ಅವರ ವಿವಾಹ ಕೂಡ ಆಗಿತ್ತು. ಆ ಬಳಿಕ ಕಳೆದ 1 ತಿಂಗಳ ಹಿಂದೆಯಷ್ಟೇ ಅವರಿಗೆ ಅವಳಿ ಜವಳಿ ಮಕ್ಕಳು ಕೂಡ ಆಗಿದ್ವು. ಆ 2 ಮಕ್ಕಳು ಕೂಡ ಏನು 1 ತಿಂಗಳ ಹಿಂದೆ ಮಗು ಆಗಿದ್ದರಿಂದ ಅವರಿಗೆ ಆಸ್ಪತ್ರೆಯಲ್ಲಿ ತೋರಿಸಿ ಬರುವಂತಹ ಕೆಲಸವನ್ನ ಕೂಡ ಏನು ಆ ತಂದೆ ತಾಯಿ ಇಬ್ರು ಕೂಡ ಮಾಡ್ಕೊಂಡ್ ಬರ್ತಿದ್ರು. ಆದ್ರೆ ಏನು ಆ ಇಬ್ರು ಅವಳಿ ಜೋಡಿ ಮಕ್ಕಳಲ್ಲಿ ಗಂಡು ಮಗು ಇದೀಗ ಏನು ಶವವಾಗಿ ಪತ್ತೆ ಆಗಿರುವಂತದ್ದು ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಏನು ಕಾರ್ತಿಕ್ ಮತ್ತೆ ಅವರ ತಂದೆ ಇವರಿಬ್ಬರಿಗೂ ನಡುವೆ ಕೂಡ ಜಗಳ ಕೂಡ ಆಗ್ತಾ ಇತ್ತು. ಕಾರ್ತಿಕ್ ಏನು ಕ್ರಿಶ್ಚಿಯನ್ ಧರ್ಮದ ಯುವತಿಯನ್ನ ಮದುವೆ ಆಗಿದ್ದ ಕಾರಣ ಆತನ ತಂದೆ ಆತನನ್ನ ಸಿಕ್ಕಾಪಟ್ಟೆ ಹೊಡೆಯುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಜೊತೆಗೆ ಅವರಿಬ್ಬರ ನಡುವೆ ಸಾಕಷ್ಟು ಗಲಾಟೆಗಳು ಕೂಡ ಆಗ್ತಾ ಇತ್ತು. ಹಾಗೆ ಇವರಿಬ್ಬರ ಗಲಾಟೆ ಏನು ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಏರಿದ್ರು. ಜೊತೆಗೆ ಆತನ ಕಾರ್ತಿಕ್ನ ತಮ್ಮನಾಗಿರ್ತಕ್ಕಂಥ ಅರವಿಂದ್ ನಡುವೆ ಕೂಡ ಪದೇ ಪದೇ ಜಗಳ ಕೂಡ ಆಗಿತ್ತು. ಹಣಕಾಸು ವಿಚಾರ ಮತ್ತು ಆಸ್ತಿ ವಿಚಾರವಾಗಿ ಜಗಳ ಕೂಡ ಆಗ್ತಾ ಇತ್ತು. ಕಳೆದ 21ರ ಸಂಜೆ ಏನು ಇಬ್ಬರು ಮಕ್ಕಳನ್ನ ಕೂಡ ಹಾಲುಣಿಸಿ ಮಲಗಿಸಂತಹ ಕಾರ್ತಿಕ್ನ ಹೆಂಡತಿ ಆನಂತರದಲ್ಲಿ ಒಂದು ಮಗುವಿಗೆ ಹಾಲುಣಿಸ್ಲಿಕ್ಕೆ ಹೋಗಿರ್ತಾಳೆ. ಆ ಸಂದರ್ಭದಲ್ಲಿ ಮತ್ತೊಂದು ಮಗುವಿಗೆ ಸ್ವಲ್ಪ ಜ್ವರ ಕಾಣಿಸ್ಕೊಂಡಿದೆ. ಹಾಗಾಗಿ ಕಾರ್ತಿಕ್ ಮತ್ತೊಂದು ಮಗುವಿಗೆ ಏನು ಟ್ಯಾಬ್ಲೆಟ್ಸ್ ಕೆಲವೊಂದು ಔಷಧಿಯನ್ನ ತೆಗೆದುಕೊಂಡು ಬರ್ಲಿಕ್ಕೆ ಔಷಧಿ ಅಂಗಡಿಗೆ ಹೋಗಿರ್ತಾನೆ. ಆ ಒಂದು 10 ನಿಮಿಷದ ಅವಧಿಯಲ್ಲಿ ಮತ್ತೊಂದು ಮಗು ಕಾಣೆಯಾಗಿದೆ. ಆ ನಂತರದಲ್ಲಿ ಪೊಲೀಸರು ಮನೆಗೆ ಬಂದು ಸರ್ಚ್ ಮಾಡಿದ ಸಂದರ್ಭದಲ್ಲಿ ಏನು ಬೆಡ್ ನ ಕೆಳಗಡೆ ಮಗು ಶವವಾಗಿ ಪತ್ತೆಯಾಗಿರುವಂತದ್ದು. ಆ ನಂತರದಲ್ಲಿ ಪೊಲೀಸರು ತನಿಖೆ ಕೂಡ ಮಾಡಿದರೆ ಆಗ ಏನು ಕಾರ್ತಿಕ್ ತನ್ನ ತಂದೆ ಮತ್ತು ತಮ್ಮನ ಮೇಲೆ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ತಮ್ಮ ಆಗಿರ್ತ ಅರವಿಂದ್ ಏನು ಆತನಿಗೆ ಮದುವೆ ಕೂಡ ಆಗಿರ್ಲಿಲ್ಲ. ಸಾಕಷ್ಟು ವರ್ಷಗಳಿಂದ ಆತನಿಗೆ ಹೆಣ್ಣನ್ನ ಹುಡ್ಕುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ಆದ್ರೆ ಆತನಿಗೆ ಹೆಣ್ಣು ಕೂಡ ಸಿಗ್ತಾ ಇರ್ಲಿಲ್ಲ. ಇದೇ ಒಂದು ದ್ವೇಷದಿಂದ ಏನು ತಂದೆ ಮತ್ತು ಮಕ್ಕಳು ಎಲ್ಲರೂ ಮತ್ತೊಬ್ಬ ತಮ್ಮನಾಗಿರ್ತಕ್ಕಂಥ ಅರವಿಂದ್ ಎಲ್ಲರೂ ಸೇರಿ ಮಗುವನ್ನ ಕೊಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಮಾಡಿದ್ದಾರೆ. ಸದ್ಯ ಅಶೋಕ್ ನಗರ ಪೊಲೀಸರು ತಂದೆಯಾಗಿರ್ತಕ್ಕಂತಹ ಚಿತ್ರರಾಜು ಮತ್ತು ತಮ್ಮ ಅರವಿಂದ್ ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮುಂದುವರಿಸಿರುವಂತದ್ದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಗೌತಮ್.